ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಒಂದು ರಿಸಲ್ಟ್ ಫಲಿತಾಂಶ ಬಂದಿರುವುದು ನಮಗೆ ಈ ಒಂದು ವರ್ಷದಲ್ಲಿ ತುಂಬಾ ಒಂದು ತೃಪ್ತಿಯನ್ನು ತಂದುಕೊಟ್ಟಿದೆ. ಈ ಒಂದು ಶಾಲೆಯ ನಮ್ಮ ಮಕ್ಕಳು ಅತ್ಯುತ್ತಮವಾದ ಒಂದು ಫಲಿತಾಂಶವನ್ನು ತಂದುಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ತಾಲೂಕಿಗೆ ಮೊದಲನೆಯದಾಗಿ ಮತ್ತು ರಾಜ್ಯದ 5ನೇ ರ್ಯಾಂಕ್ ಅನ್ನು ಪಡೆದಿರುವಂತಹ ಹರಿಕಾ KS ರೆಡ್ಡಿ ಅವರು ನಮ್ಮ ಈ ಶಾಲೆಯ ಕೀರ್ತಿಯನ್ನು ತುಂಬ ಹೃದಯದಿಂದ ನಮಗೆ ಅದು ಒಂದು ಉತ್ಸಾಹಕರವಾಗಿ ಮತ್ತೆ ಒಂದು ಶ್ರೇಯಸ್ದಾಯಕವಾಗಿ ಒಂದು ಉತ್ತಮವಾದಂತ ಒಂದು ಫಲಿತಾಂಶವನ್ನು ಕೊಟ್ಟು ಶ್ರೀ ಭವಾನಿ ವಿದ್ಯಾಸಂಸ್ಥೆಗೆ ಇಷ್ಟು ವರ್ಷಗಳ ಕಾಲದಲ್ಲಿ ಅಂದ್ರೆ ಅತ್ಯಂತ ಒಂದು ಉತ್ತಮವಾದಂತ ಫಲಿತಾಂಶ ಆಗಿದೆ ಇದು. ಸೊ ಹೈಯೆಸ್ಟ್ ಮಾರ್ಕ್ಸ್ ಸ್ಕೋರ್ ಮಾಡಿ ಅವ್ರು ನಮ್ಮ ಈ ಶಾಲೆಯನ್ನು ಕೀರ್ತಿಯನ್ನು ಹೆಚ್ಚಿರುವುದಕ್ಕೆ ನಮ್ಮೆಲ್ಲ ಶಾಲೆಯ ಸಿಬ್ಬಂದಿ ವರ್ಗದವರು, ಶಿಕ್ಷಕರು, ಮ್ಯಾನೇಜ್ಮೆಂಟ್ ಮತ್ತೆ ಮುಖ್ಯ ಶಿಕ್ಷಕರು ಎಲ್ಲರೂ ಕೂಡ ಇದರಲ್ಲಿ ಶ್ರಮ ವಹಿಸಿ ಈ ಒಂದು ಉತ್ತಮವಾದಂತ ಒಂದು ಫಲಿತಾಂಶವನ್ನು ತಂದುಕೊಡೋದಕ್ಕೆ ಶ್ರಮ ವಹಿಸಿದ್ದಾರೆ. ಹಂಗಾಗಿ ಎಲ್ಲರಿಗೂ ಕೂಡ ನಮ್ಮ ಈ ಒಂದು ಸಾಲಿನ ಫಲಿತಾಂಶಕ್ಕೆ ನಮ್ಮ ಎಲ್ಲಾ ಶಿಕ್ಷಕರಿಗೂ, ನಮ್ಮ ಮ್ಯಾನೇಜ್ಮೆಂಟ್ ಕಡೆ ಮತ್ತೆ ನಮ್ಮ ಎಲ್ಲಾ ವಿದ್ಯಾರ್ಥಿಗಳು ಕೂಡ ನಮ್ಮ ಕಡೆಯಿಂದ ತುಂಬ ಹೃದಯದ ಒಂದು ಶುಭಾಶಯಗಳನ್ನು ಹೇಳುತ್ತೇನೆ. ಬಂದಿರತಕ್ಕಂಥ ವಿದ್ಯಾರ್ಥಿನಿಯಾದ ನಾನು 621 ಅಂಕ ಗಳಿಸಿರೋದ್ರಿಂದ ನಮ್ಮ ಇಡೀ ಶಾಲೆಗೆ ಕೀರ್ತಿ ತಂದುಕೊಟ್ಟಿದ್ದೀನಿ. ಇದೇ ಥರ ಮುಂದೆ ಬರುವಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ನನಗಿಂತ ಜಾಸ್ತಿನೇ ತೆಗೆದು ಇಡೀ ಸ್ಕೂಲ್ಗೆ ಕೀರ್ತಿಯನ್ನು ತಂದುಕೊಡ್ಲಿ ಅಂತ ಆಶಿಸ್ತಾ ಇದ್ದೀನಿ. ನನ್ನ ಈ ಒಂದು ವಿಜಯಕ್ಕೆ ಕಾರಣವಾದಂತಹ ಶಿಕ್ಷಕರು, ನನ್ನ ಪೋಷಕರು ಹಾಗೆ ನನ್ನ ಸ್ನೇಹಿತರು ಕೂಡ ಎಲ್ಲರಿಗೂ ನನ್ನ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಿದ್ದೀನಿ. ಇದಕ್ಕೆ ಗುರು ಹಿಂದೆ ಇದ್ದರೆ ಗುರಿ ಮುಂದೆ ಇರಬೇಕು ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಹೆಂಗೋ ಹಾಗೆ ನಾವೇನಾದರೂ ಒಂದು ಸಕ್ಸಸ್ ಆಗಬೇಕು ಅಂತಂದರೆ ಹಿಂದೆ ಗುರು ಹಾಗೆ ಯಾರಾದರೂ ಒಬ್ಬರು ಗೈಡ್ ಮಾಡೋರು ಇದ್ದೇ ಇರ್ತಾರೆ. ಅದನ್ನು ನಾವು ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಹೋದರೆ ಕರೆಕ್ಟಾಗಿ ಸಕ್ಸಸ್ ನಮಗೆ ಸಿಗುತ್ತೆ. ಹಾಗಾಗಿ ಮುಂದೆ ಬರುವಂಥವ್ರು ಕೂಡ ಇದೇ ಥರನೇ ಇದನ್ನೇ ಫಾಲೋ ಮಾಡಿದ್ರೆ ನಿಮಗೆ ಸಕ್ಸಸ್ ಅನ್ನೋದು ಪಕ್ಕಾ ಸಿಗುತ್ತೆ. ಇದ್ರ ಮೂಲಕ ಎಲ್ಲ ಟೀಚರ್ಸ್ಗೂ ಹಾಗೆ ನನ್ನ ಫ್ರೆಂಡ್ಸ್ಗೂ ಎಲ್ಲರಿಗೂ ಥ್ಯಾಂಕ್ ಯು. ಹಾಗೆ ಮುಂದೆ ನಿಮ್ಮೆಲ್ಲ ಫ್ಯೂಚರ್ಸ್ಗೂ ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. To share my results, I have scored 602 and I thank my teachers and parents who supported me and encouraged constantly, and I say for my juniors to study well and to not lose their self-confidence, to make self-study. Thank you. 9 ತೆಗೆದಿದ್ದೀನಿ. ನಮ್ಮಮ್ಮ ನಮ್ಮಪ್ಪ ತುಂಬ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಟೀಚರ್ಸ್ ಆಲ್ಸೋ ಸಪೋರ್ಟೆಡ್ ಮೀ ಆ್ಯಂಡ್ ನಮ್ಮ ಜೂನಿಯರ್ಸ್ಗೆ ಸೆಲ್ಫ್ ಸ್ಟಡಿ ಮಾಡೋಕ್ಕೆ ನಾನು ಹೇಳ್ತೀನಿ, ಸಜೆಷನ್ ಕೊಡ್ತೀನಿ. ಥ್ಯಾಂಕ್ ಯು. ಚೆನ್ನಾಗಿ ಒಳ್ಳೆಯ ಒಂದು ಫಲಿತಾಂಶ ತಗೊಂಡು ಅವರಿಗೆ ಒಂದು ಇಷ್ಟವಾದಂತ ಒಂದು ಸಬ್ಜೆಕ್ಟ್, ಯಾಕಂದ್ರೆ ಇಂದಿನ ಕಾಲದಲ್ಲಿ ಏನಾಗುತ್ತೆ, ಈ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಎಜುಕೇಶನ್ ಅಂದ್ರೆ ವಿದ್ಯಾಭ್ಯಾಸ ಅನ್ನೋದು ತುಂಬಾ ಮುಖ್ಯವಾದದ್ದು. ನಾವು ಯಾವ ಕೆಲಸ ಮಾಡ್ತೀವಿ ಅನ್ನೋದಕ್ಕಿಂತ ಮುಖ್ಯ ವಿದ್ಯಾಭ್ಯಾಸ ನಾವು ಕಂಪಲ್ಸರಿ ನಾವು ಮಾಡ್ಬೇಕು. ವಿದ್ಯಾಭ್ಯಾಸ ಅನ್ನೋದು ಎಲ್ಲರಿಗೂ ಅಷ್ಟೇ ಆಸ್ತಿ. ಅದು ನಮ್ಗೆ ಯಾಕಂದ್ರೆ ಒಂದು ಬಡತನ, ಯಾವುದೇ ಒಂದು ತಾರತಮ್ಯ ಇಲ್ದಿರೋ ಅಂತ ಒಬ್ಬ ಮನುಷ್ಯ ಯಾವ ಒಂದು ಹಂತಕ್ಕೆ ಬೇಕಾದ್ರೂ ಒಂದು ಬೆಳಿಬೇಕು ಅಂದ್ರೆ ಅದಕ್ಕೆ ಮಾರ್ಗದರ್ಶನ ಇರೋದೇ ಒಂದು ವಿದ್ಯಾಭ್ಯಾಸ. ಆ ವಿದ್ಯಾಭ್ಯಾಸವನ್ನು ಅಂದ್ರೆ ಬಡವ ಯಾರು ಇರಲ್ಲ, ಅಲ್ಲಿ ಮೇಲು ಕೀಳು ಯಾರು ಇರಲ್ಲ. ಇವತ್ತು ಯಾವ್ದೋ ಒಂದು ಸಣ್ಣ ಮನೆತನದಲ್ಲಿ ಹುಟ್ಟಿದ್ರು ಕೂಡ ಆ ಮಗು ಚೆನ್ನಾಗಿ ಓದಿ ಒಂದು ಒಳ್ಳೆಯ ಒಂದು ಉದ್ಯೋಗವನ್ನು ಪಡೆದ್ರೆ ಅವ್ರು ಯಾವ ರೀತಿ ಬೇಕಾದ್ರೂ ಬೆಳೆಯಬಹುದು. ಸೊ 25-26ನೇ ಸಾಲಿನ SSLC ಫಲಿತಾಂಶ 100ರಷ್ಟು ಬಂದಿದ್ದು, ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ಶಿಕ್ಷಕ ಸಿಬ್ಬಂದಿ ಮತ್ತು ಮ್ಯಾನೇಜ್ಮೆಂಟ್ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆ ನಾನು ಶುಭ ಹಾರೈಸ್ತಾ ಇದ್ದೇನೆ. ಹಾಗೆ ಇದಕ್ಕೆಲ್ಲ ಶ್ರಮಪಟ್ಟಿರ್ತಕ್ಕಂಥ ಎಲ್ಲ ಶಿಕ್ಷಕ ಸಿಬ್ಬಂದಿಗೂ ನಾವು ಧನ್ಯವಾದ ಅರ್ಪಿಸುತ್ತಾ, ಇದೊಂದು ನಮ್ಮ ಸಂಸ್ಥೆಗೆ SSLC ಫಲಿತಾಂಶ ಮೈಲಿಗಲ್ಲನ್ನು ಮುಟ್ಟಿದೆ. ಇದು ಒಂದು ಸ್ಟೆಪ್ಪಿಂಗ್ ಸ್ಟೋನ್. ನಮಗೆ ಮುಂದೆ ಬರ್ತಕ್ಕಂಥ ಎಲ್ಲ ಪರೀಕ್ಷೆಗಳಿಗೂ ಅತಿ ಹೆಚ್ಚು ಅಂಕಗಳನ್ನು ಗಳಿಸಬೇಕು ಅಂತ ನಾವು ನಿರ್ಧಾರ ಮಾಡಿದ್ದಾರೆ. ಅದೇ ರೀತಿ 625ಕ್ಕೆ 621 ಅಂಕಗಳನ್ನು ಗಳಿಸಿರ್ತಕ್ಕಂಥ ಹರಿಕಾ KS ರೆಡ್ಡಿ ನಮ್ಮ ಶಾಲೆಗೆ ಕೀರ್ತಿಯನ್ನು ತಂದಿರ್ತಾರೆ. ಇಡೀ ತಾಲೂಕಿಗೆ ಪ್ರಥಮ ವಿದ್ಯಾರ್ಥಿನಿಯಾಗಿ ನಿಂತು ಈ ಒಂದು ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ. ಮುಂದಿನ ಅಭ್ಯಾಸಿಯು ತುಂಬ ಅಚೀವ್ಮೆಂಟ್ ಮಾಡಲಿ, ಅವರ ಗುರಿ ಏನಿದೆ ತಲುಪಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ. ಅದೇ ರೀತಿ 625ಕ್ಕೆ 607 ತೆಗೆದಿರ್ತಕ್ಕಂಥ ವಂದನಾ ಅವರಿಗೆ ಶುಭ ಹಾರೈಸುತ್ತಾ
ಎಲ್ಲ ವಿದ್ಯಾರ್ಥಿಗಳ ಶ್ರಮ ಈ ಫಲಿತಾಂಶ ಬಂದಿದೆ. ಇದಕ್ಕಾಗಿ ಶ್ರಮಪಟ್ಟಿರ್ತಕ್ಕಂಥ ಎಲ್ಲ ನನ್ನ ರಿಸಲ್ಟ್ ಫಲಿತಾಂಶ ಬಂದಿರುವುದು ನಮಗೆ ಈ ಒಂದು ವರ್ಷದಲ್ಲಿ ತುಂಬಾ ಒಂದು ತೃಪ್ತಿಯನ್ನು ತಂದುಕೊಟ್ಟಿದೆ. ಈ ಒಂದು ಶಾಲೆಯ ನಮ್ಮ ಮಕ್ಕಳು ಅತ್ಯುತ್ತಮವಾದ ಒಂದು ಫಲಿತಾಂಶವನ್ನು ತಂದುಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ತಾಲೂಕಿಗೆ ಮೊದಲನೆಯದಾಗಿ ಮತ್ತು ರಾಜ್ಯದ 5ನೇ ರ್ಯಾಂಕ್ ಅನ್ನು ಪಡೆದಿರುವಂತಹ ಹರಿಕಾ KS ರೆಡ್ಡಿ ಅವರು ನಮ್ಮ ಈ ಶಾಲೆಯ ಕೀರ್ತಿಯನ್ನು ತುಂಬ ಹೃದಯದಿಂದ ನಮಗೆ ಅದು ಒಂದು ಉತ್ಸಾಹಕರವಾಗಿ ಮತ್ತೆ ಒಂದು ಶ್ರೇಯಸ್ದಾಯಕವಾಗಿ ಒಂದು ಉತ್ತಮವಾದಂತ ಒಂದು ಫಲಿತಾಂಶವನ್ನು ಕೊಟ್ಟು ಶ್ರೀ ಭವಾನಿ ವಿದ್ಯಾಸಂಸ್ಥೆಗೆ ಇಷ್ಟು ವರ್ಷಗಳ ಕಾಲದಲ್ಲಿ ಅಂದ್ರೆ ಅತ್ಯಂತ ಒಂದು ಉತ್ತಮವಾದಂತ ಫಲಿತಾಂಶ ಆಗಿದೆ ಇದು. ಸೊ ಹೈಯೆಸ್ಟ್ ಮಾರ್ಕ್ಸ್ ಸ್ಕೋರ್ ಮಾಡಿ ಅವ್ರು ನಮ್ಮ ಈ ಶಾಲೆಯನ್ನು ಕೀರ್ತಿಯನ್ನು ಹೆಚ್ಚಿರುವುದಕ್ಕೆ ನಮ್ಮೆಲ್ಲ ಶಾಲೆಯ ಸಿಬ್ಬಂದಿ ವರ್ಗದವರು, ಶಿಕ್ಷಕರು, ಮ್ಯಾನೇಜ್ಮೆಂಟ್ ಮತ್ತೆ ಮುಖ್ಯ ಶಿಕ್ಷಕರು ಎಲ್ಲರೂ ಕೂಡ ಇದರಲ್ಲಿ ಶ್ರಮ ವಹಿಸಿ ಈ ಒಂದು ಉತ್ತಮವಾದಂತ ಒಂದು ಫಲಿತಾಂಶವನ್ನು ತಂದುಕೊಡೋದಕ್ಕೆ ಶ್ರಮ ವಹಿಸಿದ್ದಾರೆ. ಹಂಗಾಗಿ ಎಲ್ಲರಿಗೂ ಕೂಡ ನಮ್ಮ ಈ ಒಂದು ಸಾಲಿನ ಫಲಿತಾಂಶಕ್ಕೆ ನಮ್ಮ ಎಲ್ಲಾ ಶಿಕ್ಷಕರಿಗೂ, ನಮ್ಮ ಮ್ಯಾನೇಜ್ಮೆಂಟ್ ಕಡೆ ಮತ್ತೆ ನಮ್ಮ ಎಲ್ಲಾ ವಿದ್ಯಾರ್ಥಿಗಳು ಕೂಡ ನಮ್ಮ ಕಡೆಯಿಂದ ತುಂಬ ಹೃದಯದ ಒಂದು ಶುಭಾಶಯಗಳನ್ನು ಹೇಳುತ್ತೇನೆ. ಹಾಗೆ ಈ ಒಂದು ರಿಸಲ್ಟ್ ಬಂದಿರೋದ್ರಿಂದ ನಮ್ಮ ಮತ್ತೆ ಈ ಗ್ರಾಮೀಣ ಪ್ರದೇಶದಲ್ಲಿ ಈ ಫಲಿತಾಂಶ ಬಂದಿರೋದ್ರಿಂದ ಮಕ್ಕಳಲ್ಲೂ ಇನ್ನೂ ಒಂದು ಉತ್ಸಾಹ ಹೆಚ್ಚುತ್ತದೆ. ಈ ಒಂದು ಶಾಲೆಯ ಒಂದು ಮಕ್ಕಳಲ್ಲಿ ಯಾವ ರೀತಿ ಗ್ರಾಮೀಣ ಭಾಗದಲ್ಲಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾವ ರೀತಿ ನಾವು ಮುಂದಿನ ದಿನಗಳಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾವ ರೀತಿ ಪ್ರಿಪೇರ್ ಆಗ್ಬೋದು, ಮತ್ತೆ ಮುಂದೆ ಒಂದು ಪೊಸಿಷನ್ ಅಂದ್ರೆ ಎಲ್ಲಾ ರೀತಿಯ ಡಾಕ್ಟರ್ಸ್ ಆಗಿರ್ಬೋದು, ಒಂದು ಇಂಜಿನಿಯರ್ಸ್ ಆಗಿರ್ಬೋದು, ಒಂದು ಸಿವಿಲ್ ಸರ್ವಿಸ್ ಅಲ್ಲಾಗಿರ್ಬೋದು, ಮತ್ತೆ ನಾನಾ ರೀತಿಯಾದಂತ ಒಂದು ಇವತ್ತಿನ ಕಾಲಕ್ಕೆ ತಕ್ಕಂಗೆ ಗ್ರಾಮೀಣ ಪ್ರದೇಶ ಕೂಡ ಹಿಂದುಳಿದಿಲ್ಲ ಅನ್ನೋ ಒಂದು ಉತ್ತಮವಾದಂತ ಒಂದು ರಿಸಲ್ಟ್ ಅನ್ನು ತಂದುಕೊಟ್ಟಿದ್ದಾರೆ. ಮತ್ತೆ ನಮ್ಮ ಎಲ್ಲಾ ಮಕ್ಕಳು ಕೂಡ ಈ ವರ್ಷ ತುಂಬಾ ಶ್ರಮ ಪಟ್ಟು ಓದಿದ್ದಾರೆ. ಅದರಲ್ಲೂ ಕೂಡ 621 ಮಾರ್ಕ್ಸ್. ಆಕ್ಚುಲಿ ಮಗು 625 ತೆಗಿತೀವಿ ಅಂತ ಒಂದು ಆಶ್ವಾಸನೆ ಇಟ್ಕೊಂಡಿದ್ರು. ಬಟ್ ಅವ್ರು ಶ್ರಮ ಪಟ್ಟಿದ್ದಾರೆ, ಅದಕ್ಕೆ ತಕ್ಕಂಗೆ ಫಲಾನು ಸಿಕ್ಕಿದೆ. 621 ತಗೊಂಡವರು ನಮ್ಗೆ ಒಂದು ಶಾಲೆಗೆ ಮತ್ತೆ ಯಾವತ್ತೂ ಕೂಡ ಒಂದು ಚಿರಸ್ಥಾಯಿ ಇರುವಂತ ಒಂದು ಹೆಸರನ್ನು ತಂದುಕೊಟ್ಟಿದ್ದಾರೆ. ಸೊ ಹಾಗಾಗಿ ಆ ಮಗು ಇನ್ನ ಮುಂದಿನ ಭವಿಷ್ಯದಲ್ಲಿ ಒಳ್ಳೆ ಉತ್ತುಂಗಕ್ಕೆ ಇರಬೇಕು, ಚೆನ್ನಾಗಿ ಓದ್ಬೇಕು, ಮತ್ತೆ ಒಳ್ಳೆಯ ಒಂದು ಕೀರ್ತಿಯನ್ನು ತಗೋಬೇಕು ಅಂತ. ಮತ್ತೆ ಅದೇ ರೀತಿಯಾಗಿ ಅವ್ರ ತಂದೆ ತಾಯಿ ಆಗಿರ್ಬೋದು, ನಮ್ಮ ಎಲ್ಲಾ ಶಿಕ್ಷಕರು ಕೂಡ ಸಪೋರ್ಟ್ ಅನ್ನು ಕೊಟ್ಟು ಆ ಹುಡುಗಿಗೆ ಒಂದು ಉತ್ತಮವಾದ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆ ಒಂದು ಮಗುಗೆ ನಮ್ಮ ಕಡೆಯಿಂದ ಎಲ್ಲರ ಕಡೆಯಿಂದ ಕೂಡ
ತುಂಬ ಹೃದಯ ಒಂದು ಧನ್ಯವಾದಗಳನ್ನು ಹೇಳುತ್ತೇವೆ. ಅದೇ ರೀತಿಯಾಗಿ ಎರಡನೇ ಸ್ಥಾನಕ್ಕೆ ನಮ್ಮ ಶಾಲೆಯಲ್ಲಿ ಅಂದ್ರೆ ನಮ್ಮ ಒಂದು ಶಾಲೆಯಲ್ಲಿ ಎರಡನೇ ಸ್ಥಾನವನ್ನು ತಗೊಂಡಿರುವಂತಹ ಕುಂದನಶ್ರೀ ಅವರು ಕೂಡ ಅಷ್ಟೇ ಈ ಶಾಲೆಯಲ್ಲಿ ಒಂದು ಒಳ್ಳೆಯದಾದಂಥ ಉತ್ತಮವಾದಂತಹ ವ್ಯಾಸಂಗ ಮಾಡಿದ್ದಾರೆ. ಅವರು ಕೂಡ ತುಂಬಾ ಶ್ರಮ ಪಟ್ಟು ಅವರು ಕೂಡ ಒಂದು ಒಳ್ಳೆಯ ಒಂದು ಮಾರ್ಕ್ಸ್ ಅನ್ನು ಗಳಿಸಿದ್ದಾರೆ. 96% ಗಳಿಸಿದ್ದಾರೆ. ಸೊ ಹಾಗಾಗಿ ಅವರು ಕೂಡ ನಮ್ಮ ಕಡೆಯಿಂದ ತುಂಬ ಹೃದಯ ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಮೂರನೇದಾಗಿ ಅನುಷಾ, ಸೊ ಅವರು ಕೂಡ 94% ತಗೊಂಡಿದ್ದಾರೆ. ಸೊ ಅವರು ಕೂಡ ನಮ್ಮ ಶಾಲೆಯ ವತಿಯಿಂದ 3ನೇ ಸ್ಥಾನವನ್ನು ಪಡೆದಿದ್ದಾರೆ. ಸೊ ಅವರು ಕೂಡ ಕೆ ಭಾವನಾ ಅವರು ಕೂಡ 94% ತಗೊಂಡು 4ನೇ ಸ್ಥಾನದಲ್ಲಿ ನಮ್ಮ ಶಾಲೆಗೆ ಒಂದು ಒಳ್ಳೆಯ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ಸೊ ಅವ್ರಿಗೂ ಕೂಡ ನಮ್ಮ ಶಾಲೆ ಮತ್ತು ನಮ್ಮ ಸಿಬ್ಬಂದಿ ವರ್ಗ ಮತ್ತು ಎಲ್ಲಾ ಕಡೆಯಿಂದ ಕೂಡ ಅಭಿನಂದನೆ. ತನುಶ್ರೀ 93% ತಗೊಂಡಿದ್ದಾರೆ, 93%. ಸೊ ಅವರು ಕೂಡ ನಮ್ಮ ಶಾಲೆಯ ಒಂದು ಕೀರ್ತಿಯನ್ನು ಹೆಚ್ಚಿಸಿ ಒಳ್ಳೆಯ ಒಂದು ಮಾರ್ಕ್ಸ್ ಅನ್ನು ಗಳಿಕೆ ಮಾಡಿದ್ದಾರೆ. ಸೊ ಅವ್ರಿಗೂ ಕೂಡ ನಮ್ಮ ಶಾಲೆಯ ವತಿಯಿಂದ ಚಂದನಾ ವಿ ಅವರು ಕೂಡ ಈ ನಮ್ಮ ಶಾಲೆಯಲ್ಲಿ 92% ಅನ್ನು ತಗೊಂಡು ಒಂದು 6ನೇ ಸ್ಥಾನದಲ್ಲಿ ಒಳ್ಳೆಯ ಉತ್ತಮ ಒಂದು ಅಂಕವನ್ನು ಗಳಿಸಿದ್ದಾರೆ. ಅವರು ಕೂಡ ನಮ್ಮ ಕಡೆಯಿಂದ ಧನ್ಯವಾದವನ್ನು ಬಯಸ್ತಾ ಇದ್ದಾರೆ. ಜಸ್ಮಿತಾ ಅವರು ಕೂಡ 90% ಮಾರ್ಕ್ ಅಂಕವನ್ನು ಗಳಿಸಿ ಅವರು ಸಹ ಒಳ್ಳೆಯ ಒಂದು ಮಾರ್ಕ್ಸ್ ಅನ್ನು ಗಳಿಸಿದ್ದಾರೆ. ಸೊ ಅವ್ರಿಗೂ ಕೂಡ ನಮ್ಮ ಶಾಲೆಯ ವತಿಯಿಂದ ಒಳ್ಳೆಯ ಒಂದು ಧನ್ಯವಾದಗಳು ಬಯಸ್ತಾ ಇದ್ದೀವಿ. ಸೊ ಅವ್ರಿಗೂ ಕೂಡ ಸೊ ಇವತ್ತು ಈ ಒಂದು ಸಣ್ಣದಾದ ಒಂದು ಮುಖ್ಯ ಕಾರ್ಯಕ್ರಮ ಹಮ್ಮಿಕೊಂಡಿರುವಂತ ಉದ್ದೇಶ ಏನಂದ್ರೆ ಈ ಒಂದು ಸಾಲಿನ ಒಂದು ಪ್ರಸಕ್ತ ಸಾಲಿನಲ್ಲಿ ಬಂದಿರುವಂತಹ ಒಂದು ರಿಸಲ್ಟ್ ಏನಿದೆ ಇದು ನಮ್ಮ ತಾಲೂಕಿನಲ್ಲಿ ಮೊದಲನೇ ಒಂದು ಸ್ಥಾನ ನಮಗೆ ಬಂದಿರುವುದು ತುಂಬಾ ಒಂದು ತೃಪ್ತಿ ತಂದುಕೊಟ್ಟಿದೆ. ಮತ್ತೆ ಇದೊಂಥರ ನಮ್ಮ ಈ ಭವಾನಿ ವಿದ್ಯಾಸಂಸ್ಥೆಗೆ ಒಂದು ಅತ್ಯಂತ ಒಂದು ಶ್ರೇಷ್ಠವಾದ ದಿನ ಅಂತ ನಾವು ಭಾವಿಸ್ತೀವಿ. ಸೊ ನಮ್ಮಲ್ಲಿ ಯಾಕಂದ್ರೆ ಇಷ್ಟು ವರ್ಷ ನಮ್ದು ಸುಮಾರು ತುಂಬಾ ಹಳೆ ಒಂದು 25 ವರ್ಷ ತುಂಬಿದೆ ಈ ಒಂದು ಭವಾನಿ ವಿದ್ಯಾಸಂಸ್ಥೆಗೆ. ಸೊ ಎಲ್ಲರೂ ಕೂಡ ಇಂದಿನ ಸಾಲಿನಲ್ಲಿ ಒಳ್ಳೆಯ ಮಾರ್ಕ್ಸ್ ಗಳಿಸಿದ್ದಾರೆ, ಉತ್ತಮವಾದಂತ ಒಂದು ಒಳ್ಳೆ ಒಂದು ಕೆಲಸಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆಯ ಒಂದು ಉನ್ನತ ಶಿಕ್ಷಣದಲ್ಲಿದ್ದಾರೆ, ಒಳ್ಳೆ ಆಫೀಸರ್ಸ್ ಆಗಿದ್ದಾರೆ. ಆದ್ರೂ ಸಹ 615 ಈ ಲೆವೆಲ್ಗೆಲ್ಲ ಬಂದಿತ್ತು. ಇದು ಮೊದಲನೇ ಬಾರಿಗೆ ನಮಗೆ 621 ಮಾರ್ಕ್ ಬಂದಿರುವಂತದ್ದು ಒಂದು ನಮ್ಗೆ ತುಂಬಾ ಹೆಮ್ಮೆ ಒಂದು ವಿಷಯ ಇದು. ಸೊ ಹಾಗಾಗಿ ಈ ಒಂದು ವರ್ಷನ ನಾವು ಈಗಿರೋ ಒಂದು ಪ್ರಸಕ್ತ ಸಾಲಿನಲ್ಲಿ ನಮಗೆ ಒಂದು ಯಾವತ್ತಿಗೂ ನಾವು ಒಂಥರ ಮೈಲುಗಲ್ಲು ತರ ನಮಗಿದು. ಸೊ ಹಾಗಾಗಿ ಈ ಒಂದು ಆ ಸಾಧನೆಯನ್ನು ತಂದುಕೊಟ್ಟಿರುವಂತ ಮಗುಗೆ ನಾವು ನಮ್ಮ ಎಲ್ಲಾ ಸಿಬ್ಬಂದಿ ವರ್ಗ ಮತ್ತು ನಮ್ಮ ಶಾಲೆ ಆಡಳಿತ ಎಲ್ಲರ ಕಡೆಯಿಂದ ಕೂಡ ಹೃದಯಪೂರ್ವಕವಾಗಿ ಹೃತ್ಪೂರ್ವಕವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಸೊ ಆ ಮಗು 99.3% ತಗೊಂಡಿದೆ. ಸೊ ಇದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಆ ಮಗು ಒಳ್ಳೆಯ ಉತ್ತಮ ವ್ಯಾಸಂಗವನ್ನು ಮಾಡಿ ಒಳ್ಳೆಯ ರೀತಿಯಾದಂತಹ ಒಂದು ಶಿಕ್ಷಣವನ್ನು ಪಡೆದು ನಮ್ಮ ದೇಶಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ ಒಳ್ಳೆಯ ಒಂದು ಕೀರ್ತಿ ತಂದುಕೊಡ್ಬೇಕು. ಅದೇ ರೀತಿಯಾಗಿ ಅವರ ಅಪ್ಪ ಅಮ್ಮನ ಎಲ್ಲರಿಗೂ ಕೂಡ ಕೀರ್ತಿ ತಂದುಕೊಡ್ಬೇಕು ಅಂತ ನಮ್ಮ ಕಡೆಯಿಂದ ನಾನು ತುಂಬ ಹೃದಯದಿಂದ ಕೂಡ ಅವರಿಗೆ ಎಲ್ಲರ ಕಡೆಯಿಂದ ಕೂಡ ಕಾರ್ಯಕ್ರಮದಲ್ಲಿ ಎಲ್ಲ ಭಾಗಿಯಾಗಿರುವಂತ ನಮ್ಮ ಎಲ್ಲಾ ಮಕ್ಕಳಿಗೂ ಕೂಡ ಅಷ್ಟೇ ಮುಂದಿನ ನೆಕ್ಸ್ಟ್ ಅವರು ವಿದ್ಯಾಭ್ಯಾಸಕ್ಕೆ ಮುಂದುವರಿತಾರೆ. ಆ ಮುಂದುವರಿಯುವಾಗ ಅವ್ರೆಲ್ಲರಿಗೂ ಕೂಡ ಒಳ್ಳೆ ರೀತಿಯಾಗಿ ಓದ್ಲಿ, ಚೆನ್ನಾಗಿ ಒಳ್ಳೆಯ ಒಂದು ಫಲಿತಾಂಶ ತಗೊಂಡು ಅವರಿಗೆ ಒಂದು ಇಷ್ಟವಾದಂತ ಒಂದು ಸಬ್ಜೆಕ್ಟ್. ಯಾಕಂದ್ರೆ ಇಂದಿನ ಕಾಲದಲ್ಲಿ ಏನಾಗುತ್ತೆ, ಈ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಎಜುಕೇಶನ್ ಅಂದ್ರೆ ವಿದ್ಯಾಭ್ಯಾಸ ಅನ್ನೋದು ತುಂಬಾ ಮುಖ್ಯವಾದದ್ದು. ನಾವು ಯಾವ ಕೆಲಸ ಮಾಡ್ತೀವಿ ಅನ್ನೋದಕ್ಕಿಂತ ಮುಖ್ಯ ವಿದ್ಯಾಭ್ಯಾಸ ನಾವು ಕಂಪಲ್ಸರಿ ನಾವು ಮಾಡ್ಬೇಕು. ವಿದ್ಯಾಭ್ಯಾಸ ಅನ್ನೋದು ಎಲ್ಲರಿಗೂ ಅಷ್ಟೇ ಆಸ್ತಿ ಅದು ನಮ್ಗೆ. ಯಾಕಂದ್ರೆ ಒಂದು ಬಡತನ ಯಾವುದೇ ಒಂದು ತಾರತಮ್ಯ ಇಲ್ದಿರೋ ಅಂತ ಒಬ್ಬ ಮನುಷ್ಯ ಯಾವ ಒಂದು ಹಂತಕ್ಕೆ ಬೇಕಾದ್ರೂ ಒಂದು ಬೆಳಿಬೇಕು ಅಂದ್ರೆ ಅದಕ್ಕೆ ಮಾರ್ಗದರ್ಶನ ಇರೋದೇ ಒಂದು ವಿದ್ಯಾಭ್ಯಾಸ. ಆ ವಿದ್ಯಾಭ್ಯಾಸವನ್ನು ಅಂದ್ರೆ ಬಡವ ಯಾರು ಇರಲ್ಲ, ಅಲ್ಲಿ ಮೇಲು ಕೀಳು ಯಾರು ಇರಲ್ಲ. ಇವತ್ತು ಯಾವ್ದೋ ಒಂದು ಸಣ್ಣ ಮನೆತನದಲ್ಲಿ ಹುಟ್ಟಿದ್ರು ಕೂಡ ಆ ಮಗು ಚೆನ್ನಾಗಿ ಓದಿ ಒಂದು ಒಳ್ಳೆಯ ಒಂದು ಉದ್ಯೋಗವನ್ನು ಪಡೆದ್ರೆ ಅವ್ರು ಯಾವ ರೀತಿ ಬೇಕಾದ್ರೂ ಬೆಳೆಯಬಹುದು. ಸೊ ಅದಕ್ಕೆ ಯಾವುದೇ ರೀತಿ ಭೇದ ಭಾವ ತಾರತಮ್ಯ ಇರೋದಿಲ್ಲ. ಸೊ ಹಾಗಾಗಿ ಇಲ್ಲಿರೋ ಎಲ್ಲಾ ಮಕ್ಕಳು ಕೂಡ ಅಷ್ಟೇ ಅವರು ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ವಿದ್ಯಾಭ್ಯಾಸ ಪಡೆದು ಒಳ್ಳೆ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ಲಿ, ದೇಶಕ್ಕೆ ಅವರ ಕೊಡುಗೆ ಇರಲಿ. ದೇಶದ ಕೊಡುಗೆ ಇವತ್ತು ತುಂಬಾ ಇಂಪಾರ್ಟೆಂಟ್ ನಮಗೆ. ಯಾಕಂದ್ರೆ ದೇಶದ ಅಭಿವೃದ್ಧಿನೇ ನಮ್ಮ ಅಭಿವೃದ್ಧಿ. ದೇಶದ ಅಭಿವೃದ್ಧಿ ಯಾವತ್ತು ಇರುತ್ತೋ ಅವತ್ತು ನಾವು ಕೂಡ ಅಭಿವೃದ್ಧಿ ಆಗ್ತೀವಿ. ಸೊ ಹಾಗಾಗಿ ನಮ್ಮ ಎಲ್ಲಾ ಮಕ್ಳಿಗೂ ಫಸ್ಟ್ ಇಂದ ಹೇಳ್ತಾ ಇರ್ತೀವಿ, ಫಸ್ಟ್ ದೇಶವನ್ನು ಪ್ರೀತಿಸಿ. ನಮ್ಮ ದೇಶವನ್ನು ಪ್ರೀತಿಸಿದ್ರೆ ನಾವು ಪ್ರೀತಿ ಮಾಡ್ದಂಗೆನೆ. ಫಸ್ಟ್ ದೇಶ, ನೆಕ್ಸ್ಟ್ ನಮ್ಮ ತಂದೆ ತಾಯಿ,
ನಾವಿರೋ ನೆಲ, ನಾವಿರೋ ಜಲ, ಇದೆಲ್ಲ ನಾವು ಪ್ರೀತಿ ಮಾಡಿದ್ರೆ ನಾವ್ ಯಾವತ್ತೂ ಕೂಡ ಒಂದು ಶಿಸ್ತುಬದ್ಧವಾಗಿ ಡಿಸಿಪ್ಲಿನ್ ಆಗಿ ಎಲ್ಲಿ ಬೆಳಿತೀವೋ ಅಲ್ಲಿ ನಾವ್ ಯಾವತ್ತೂ ಸಮೃದ್ಧರಾಗಿರ್ತೀವಿ. ನಾವ್ ಯಾವತ್ತೂ ಸಮೃದ್ಧವಾಗಿರ್ಬೇಕು ಅಂದ್ರೆ, ನಾವು ಪೀಸ್ಫುಲ್ ಆಗಿ ಕಾನ್ಫಿಡೆಂಟ್ ಆಗಿರ್ಬೇಕು ಅಂದ್ರೆ ನಮ್ಮ ಸುತ್ತಮುತ್ತಲಿನ ಜನ ಚೆನ್ನಾಗಿರ್ಬೇಕು. ಸುತ್ತಮುತ್ತಲಿನ ಜನ ಚೆನ್ನಾಗಿದ್ದಾಗ, ಸುತ್ತಮುತ್ತಲಿನ ವಾತಾವರಣ ಚೆನ್ನಾಗಿದ್ದಾಗ, ನಮ್ಮ ದೇಶ ರಾಜ್ಯ ಎಲ್ಲ ಚೆನ್ನಾಗಿದ್ದಾಗ ನಾವು ಆರಾಮಾಗಿರ್ಬೋದು. ಸೊ ಹಾಗಾಗಿ ನೀವು ಪೀಸ್ಫುಲ್ ಅಂದ್ರೆ ಕಾನ್ಫಿಡೆಂಟ್ ಆಗಿ ಬೆಳಿಬೇಕಂದ್ರೆ ನಿಮ್ಮಲ್ಲಿ ಒಳ್ಳೆಯ ಒಂದು ಡಿಸಿಪ್ಲಿನ್ ಬೆಳೆಸ್ಕೊಳ್ಳಿ. ಒಂದು ಒಳ್ಳೆಯಾದಂತ ಒಂದು ತಂದೆ ತಾಯಿ ಗೌರವ ಕೊಡಿ, ದೊಡ್ಡವ್ರ ಗೌರವ ಕೊಡಿ. ಸಮಾಜದಲ್ಲೂ ಅಷ್ಟೇ, ನಾಳೆ ಬೆಳಗ್ಗೆ ನೀವು ಇದು ಒಂಥರ ಜೀವನ ಅನ್ನೋದು ಒಂದು ಚೈನ್ ಲಿಂಕ್ ಬೆಳೀತಾ ಇರುತ್ತೆ. ಸಣ್ಣ ಮಕ್ಕಳಿಂದ ದೊಡ್ಡ ಮಕ್ಕಳವರೆಗೂ ನಾವು ಬೆಳೀತಾ ಇರ್ತೀವಿ. ಸೊ ಆ ಬೆಳೆಯೋ ಒಂದು ಪ್ರತಿಯೊಂದು ಹಂತದಲ್ಲೂ ಕೂಡ ಪ್ರತಿಯೊಂದು ಜವಾಬ್ದಾರಿ ನಾವು ನಿಭಾಯಿಸಬೇಕಾಗತ್ತೆ. ಆ ಒಂದು ಸಮಯಕ್ಕೆ ತಕ್ಕಂಗೆ ನಿಮ್ಮ ಜವಾಬ್ದಾರಿ ನಿಭಾಯಿಸಿ. ಯಾವುದೇ ರೀತಿಯ ಒಂದು ಕಾಲಹರಣ ಮಾಡಕ್ ಹೋಗ್ಬೇಡಿ. ಪ್ರತಿಯೊಂದು ಸಮಯ ಕೂಡ ತುಂಬಾ ಅಮೂಲ್ಯವಾದದ್ದು. ಸೊ ಅದನ್ನ ವ್ಯರ್ಥ ಮಾಡಕ್ ಹೋಗ್ಬೇಡಿ. ಒಳ್ಳೆಯ ರೀತಿಯಾದ ಒಂದು ಸದುಪಯೋಗ ಪಡ್ಕೊಳ್ಳಿ. ಈ ಒಂದು ಓದೋ ಟೈಮಲ್ಲಿ ನೀವು ಓದಿ ಒಳ್ಳೆಯ ಒಂದು ಉತ್ತಮ ಶಿಕ್ಷಣ ಪಡ್ಕೊಂಡ್ರೆ ನೀವು ಇವಾಗ ಒಂದು 7-8 ವರ್ಷ ಅಥವಾ ನೀವು ಕಷ್ಟಪಟ್ರೆ ಜೀವನ ಪೂರ್ತಿ ಸುಖವಾಗಿರ್ಬೋದು. ಆ ಒಂದಕ್ಕೆ ಪ್ರಯತ್ನ ಪಟ್ಟು ಚೆನ್ನಾಗಿ ಓದಿ, ನೀವು ಚೆನ್ನಾಗಿ ಮುಂದಿನ ಭವಿಷ್ಯವನ್ನು ರೂಪಿಸಿದ್ರೆ ನೀವೆಲ್ಲಾದ್ರೂ ಸರಿ. ನಿಮ್ಮ ಶಿಕ್ಷಕರಾಗಿರ್ಬೋದು, ನಾವಾಗಿರ್ಬೋದು, ಯಾರಾದ್ರೂ ಕಾಣಿಸಿದಾಗ ಪ್ರೀತಿಯಿಂದ ಮಾತಾಡಿ ಸಾಕು, ನಮ್ಗೆ ಅಷ್ಟೇ, ಬೇರೆ ಏನೂ ಬೇಕಾಗಿಲ್ಲ. ನಾವು ಚೆನ್ನಾಗಿದ್ದೀವಿ ಅಂದ್ರೆ ನಾವೆಲ್ಲರೂ ಕೂಡ ನಮ್ಮ ಎಲ್ಲರ ಆಶೀರ್ವಾದ ನಿಮ್ಗೆ ಇರುತ್ತೆ. ನೀವು ಚೆನ್ನಾಗಿ ಇದ್ರೆ ಸಾಕಷ್ಟೇ. ನಾವು ಅದನ್ನು ಬಯಸ್ತೀವಿ ನಮ್ಮ ವಿದ್ಯಾಸಂಸ್ಥೆಯ ಕಡೆಯಿಂದ. ಮತ್ತೆ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಈ ಒಂದು ಸಾಲಿನಲ್ಲಿ ನಮ್ಮ ಮುಖ್ಯ ಶಿಕ್ಷಕರು ಮತ್ತೆ ನಮ್ಮ ಸಹ ಶಿಕ್ಷಕರು, ಎಲ್ಲ ಶಿಕ್ಷಕರು ಕೂಡ ತುಂಬಾ ಒಂದು ಶ್ರಮ ಪಟ್ಟಿದ್ದಾರೆ. ಅವರು ಯಾವುದೇ ಒಂದು ಸಮಯ ಕೂಡ ವೇಸ್ಟ್ ಮಾಡದೆ ನಿಮ್ಮ ಜೊತೆ ಹಂಚ್ಕೊಂಡು ರಾತ್ರಿ ಹಗಲು ಇಲ್ಲಿದ್ದು ಬೆಳಗ್ಗೆ ಒಂದು 8:30 ಕ್ಲಾಸ್ ಸ್ಟಾರ್ಟ್ ಆಯ್ತು ಅಂದ್ರೆ ಸಂಜೆ 7 ಗಂಟೆ 8:30 ಕೂಡ ಇಲ್ಲಿ ಎಲ್ಲರೂ ಕೆಲಸ ಮಾಡಿದ್ದಾರೆ. ಸೊ ಅವ್ರಿಗೂ ತುಂಬಾ ಒಂದು ಶ್ರಮ ವಹಿಸಿ ನಿಮ್ಮೊಂದಿಗೆ ಇಷ್ಟೊತ್ತು ಇದ್ದಿದ್ದಕ್ಕೆ ಮತ್ತೆ ಈ ಒಂದು ಒಳ್ಳೆಯ ಫಲಿತಾಂಶ ತಂದ್ಕೊಡೋದಕ್ಕೆ ಮಾರ್ಗದರ್ಶಕರಾಗಿ ನಿಮ್ ಜೊತೆ ನಿಂತೆ ಒಳ್ಳೆ ಸೋಲ್ಜರ್ ಪರ್ಫೆಕ್ಟ್ ಆಗಿರ್ಬೇಕು ಅಂದ್ರೆ ಅದಕ್ಕೆ ಒಳ್ಳೆ ಕಮಾಂಡರ್ ಬೇಕು. ಸೊ ಅದರ ಕಮಾಂಡರ್ಸ್ ತರ ನಿಮ್ ಜೊತೆ ನಿಂತಿದ್ರು ಅವರು ಎಲ್ಲ ನಿಂತು ಒಂದು ಒಳ್ಳೆಯ ಒಂದು ಫಲಿತಾಂಶನ ತಂದ್ಕೊಟ್ಟಿರೋದಕ್ಕೆ ನಮಗೆ ಎಷ್ಟು ಶ್ರೇಯಸ್ಸು, ಅವ್ರಿಗೂ ಅಷ್ಟೇ, ನಿಮ್ಗೂ ಅಷ್ಟೇ, ಎಲ್ಲರಿಗೂ ಕೂಡ ಇದರೊಂದು ಶ್ರೇಯಸ್ ತಂದ್ಕೊಟ್ಟಿದ್ದೀರಾ. ಸೊ ಹಾಗಾಗಿ ನಮ್ಮ ಎಲ್ಲ ಶಿಕ್ಷಕರಿಗೂ, ನಮ್ಮ ಮುಖ್ಯ ಶಿಕ್ಷಕರಿಗೂ ಹಾಗೂ ನಮ್ಮ ಎಲ್ಲ ಸ್ಟಾಫ್ ಎಲ್ಲರಿಗೂ ಕೂಡ, ಸಿಬ್ಬಂದಿ ವರ್ಗಕ್ಕೂ ಕೂಡ ನಮ್ಮ ಕಡೆಯಿಂದ ಮತ್ತು ನಮ್ಮ ಶಾಲೆಯ ವತಿಯಿಂದ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಬಯಸ್ತೀನಿ. ಈ ಒಂದು ಫಲಿತಾಂಶ ತಂದುಕೊಟ್ಟಿರೋದಕ್ಕೆ ಎಲ್ಲರೂ ಕೂಡ ಸಹಕಾರಿಯಾಗಿದ್ದಾರೆ. ಮತ್ತೆ ಸಹಕಾರಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಆಗಿರುವಂತವರು. ಅದೇ ರೀತಿ ನಮ್ಮ ಏನೇ ಒಂದು ಕಾರ್ಯಕ್ರಮ ಈ ಒಂದು ಶಾಲೆಯ ಈ ಒಂದು ಆಡಳಿತ ಈ ಸಂಸ್ಥೆಯಲ್ಲಿ ನಡೆಯುವಾಗ ಪ್ರತಿಯೊಂದು ಸಲ ಕೂಡ ನಮ್ಮ ಮೀಡಿಯಾ ಮಿತ್ರರು ಮತ್ತು ಮಾಧ್ಯಮದವರು ತುಂಬಾ ಸಹಕಾರ ಕೊಟ್ಟಿದ್ದೀರಾ. ಮತ್ತು ನಮ್ಮ ಒಂದು ಕಾರ್ಯಕ್ರಮಗಳು ಏನ್ ಮಾಡ್ತೀವಿ ಅದನ್ನು ಕೂಡ